ಫ್ರೆಂಡ್ಸ್, ಈ ವೀಳ್ಯದೆಲೆಯ ಹೆಲ್ತ್ ಬೆನಿಫಿಟ್ಸ್ ಕೇಳಿದರೆ ತುಂಬಾ ಆಶ್ಚರ್ಯ ಪಡ್ತೀರಾ. ಅಷ್ಟು ನಮ್ಮ ಆರೋಗ್ಯಕ್ಕೆ ಇದು ಒಳ್ಳೆಯದು. ಇದು ನಮ್ಮ ಜೀರ್ಣಶಕ್ತಿಗೆ ಒಳ್ಳೆಯದು, ನಮ್ಮ ಸ್ಕಿನ್ನಿಗೆ ಒಳ್ಳೆಯದು, ಹಲವಾರು ಕಾಯಿಲೆಗಳು ಬರದಂತೆ ಇದು ತಡೆಗಟ್ಟುತ್ತೆ. ತುಂಬ ಜನಕ್ಕೆ ಇದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಗೊತ್ತೇ ಇಲ್ಲ. ರಿಸರ್ಚ್ ಪ್ರಕಾರ ಈ ವೀಳ್ಯದೆಲೆಯಲ್ಲಿ ಒಂದು ಕಾಂಪೌಂಡ್ಸ್ ಇದೆ. ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸನ್ನು ಕಡಿಮೆ ಮಾಡುತ್ತೆ. ಅಂದರೆ ಯಾವುದೇ ರೀತಿಯ ಗಾಯಗಳಾಗಿದ್ದರೆ ಅವುಗಳನ್ನು ಹೀಲ್ ಮಾಡುತ್ತೆ. ಅದಲ್ಲದೆ ನಮ್ಮ ಹಾರ್ಟನ್ನು ಪ್ರೊಟೆಕ್ಟ್ ಮಾಡಲು ಕೂಡ ಈ ವೀಳ್ಯದೆಲೆ ತುಂಬ ಒಳ್ಳೆಯದು. ನಮ್ಮ ಭಾರತ ದೇಶದಲ್ಲಿ ಈ ಎಲೆಯನ್ನು ತುಂಬ ಜನ ಸೇವನೆ ಮಾಡ್ತಾರೆ. ಇದನ್ನು ಸುಫಾರಿ ಅಥವಾ ಬೀಡ ಅಂತ ಹೇಳಿ ಕರೀತಾರೆ. ಆ ವಿಧದಲ್ಲಿ ಇದನ್ನು ಸೇವನೆ ಮಾಡ್ತಾರೆ. ತುಂಬ ಜನ ಎಲೆಡಿಕೆ ಹಾಕೋದು ಅಂದರೆ ಚಟಕ್ ಅಂತ ಹೇಳಿ ದಿನಕ್ಕೆ 5-6 ಸಲ ತಂಬಾಕು ಅಡಿಕೆ ಜೊತೆಗೆ ಸೇವನೆ ಮಾಡ್ತಾರೆ. ಆದರೆ ಇದರ ಮುಖ್ಯವಾದಂಥ ಹೆಲ್ತ್ ಬೆನಿಫಿಟ್ಸ್ ತಿಳ್ಕೊಂಡ್ರೆ ನಮಗೆ ಆಶ್ಚರ್ಯ. ಹಾಗಾಗಿ ಇರಬೇಕು ನಮ್ಮ ಜನ ಹಿಂದಿನ ಕಾಲದಿಂದನೂ ಎಲೆಗೆ ಒಂದು ಪ್ರಾಶಸ್ತ್ಯವನ್ನು, ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ದೇವರ ಪೂಜೆಗಳಲ್ಲಿ ಎಲೆಗೆ ಅದರದೇ ಆದಂಥ ಒಂದು ಪಾವಿತ್ರತೆ ಇದೆ. ಹಾಗಾಗಿ ಹಲವಾರು ರೀತಿಯ ಪೂಜಾ ಕಾರ್ಯಗಳಲ್ಲಿ ನಾವು ಇದನ್ನು ಬಳಸ್ತೀವಿ. ಇದು ತನ್ನದೇ ಆದಂಥ ಸ್ಪಿರಿಚುವಲ್ ಸಿಗ್ನಿಫಿಕೇಶನ್ ಅನ್ನು ಹೊಂದಿದೆ. ವೀಳ್ಯದೆಲೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತುಂಬಾ ಒಳ್ಳೆಯದು. ಯಾರಿಗೆ ತುಂಬ ಆ್ಯಸಿಡಿಟಿ ಆಗ್ತಿರುತ್ತೆ, ಪದೇ ಪದೇ ಗ್ಯಾಸ್ ಆಗ್ತಾ ಇರುತ್ತೆ, ತಿಂದಂಥ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗ್ತಾ ಇರೋದಿಲ್ಲ, ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಹೊಟ್ಟೆ ಭಾರದ ಹಾಗೆ ಆಗ್ತಾ ಇರುತ್ತೆ, ಇಂತಹ ಎಲ್ಲ ಸಮಸ್ಯೆಗೂ ವೀಳ್ಯದೆಲೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಊಟ ಆದ ತಕ್ಷಣ ನಾವು ಒಂದು ವೀಳ್ಯದೆಲೆಯನ್ನು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಗೆಯುವುದರಿಂದ ಇದರಿಂದ ಸಲೈವ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಡೈಜೆಸ್ಟಿವ್ ಎಂಜೈಮ್ಸನ್ನು ಆ್ಯಕ್ಟಿವ್ ಮಾಡುತ್ತೆ. ಇದರಿಂದ ತಿಂದಂಥ ಆಹಾರ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಇದರಲ್ಲಿರುವಂತಹ ಪ್ರೆಸೆಂಟ್ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಬೌಲ್ ಮೂಮೆಂಟನ್ನು ರೆಗ್ಯುಲೇಟ್ ಮಾಡುವುದರಿಂದ ನಮ್ಮ ಹೊಟ್ಟೆಯಲ್ಲಿರುವಂಥ ಕಲ್ಮಶ ಎಲ್ಲ ಹೊರಹಾಕಲ್ಪಡುತ್ತೆ. ಮತ್ತು ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇವಾಗ ಜೀರ್ಣಶಕ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು, ಗ್ಯಾಸ್ ಆ್ಯಸಿಡಿಟಿನ ಕಡಿಮೆ ಮಾಡಿಕೊಳ್ಳಲು ಒಂದು ಮನೆಮದ್ದನ್ನು ಹೇಳ್ತೀನಿ ನೋಡಿ. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಿ ನಾನು ಒಂದು ಪಾತ್ರೆಗೆ 1 ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ. ಅದಕ್ಕೆ 2 ವೀಳ್ಯದೆಲೆನ ಕಟ್ ಮಾಡಿ ಹಾಕ್ಕೊಳ್ಳೋಣ. ನೋಡಿ, ವೀಳ್ಯದೆಲೆ ತೊಟ್ಟನ್ನು ಈ ರೀತಿ ತೆಗಿರಿ. ನೆಕ್ಸ್ಟು ಇದನ್ನು ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾವಿವಾಗ 1 ಸ್ಪೂನ್ ಸೊಂಪಾ ಕಾಳನ್ನು ಹಾಕೊಳ್ಳೋಣ. ಸೊಂಪಾ ಕಾಳಂತೂ ಗೊತ್ತೇ ಇದೆ, ನಮ್ಮ ಡೈಜೆಷನ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಗ್ಯಾಸ್ ಆ್ಯಸಿಡಿಟಿ ಜೊತೆಗೆ ಬ್ಲೋಟಿಂಗ್ ಅಂತ ಸಮಸ್ಯೆಗಳು ಮತ್ತು ಬ್ಯಾಡ್ ಸ್ಮೆಲ್ ರಿಲೀಸ್ ಮಾಡ್ತಾ ಇರ್ತಾರೆ, ಅದೆಲ್ಲ ಕಡಿಮೆ ಆಗುತ್ತೆ ಈ ಸೊಂಪಾ ಕಾಳನ್ನು ತಿನ್ನುವುದರಿಂದ. ಮತ್ತು ತಿಂದಂಥ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗುತ್ತೆ. ಇಲ್ಲಿ ನಾನು 1 ಸ್ಪೂನ್ ಸೊಂಪಾ ಕಾಳನ್ನು ಹಾಕ್ಕೊಂಡಿದ್ದೀನಿ ನೋಡಿ. 1-2 ನಿಮಿಷ ಚೆನ್ನಾಗಿ ಕುದಿಸಿ ನೆಕ್ಸ್ಟ್ ಇದನ್ನು ಬಿಸಿ ಇರುವಾಗಲೇ ನಾವು ಇದನ್ನು ಫಿಲ್ಟ್ರ್ ಮಾಡೋಣ. ಇದನ್ನು ಯಾವಾಗ ಸೇವನೆ ಮಾಡಬೇಕು ಅಂದರೆ ಬೆಳಗ್ಗೆ ತಿಂಡಿ ತಿಂದ ತಕ್ಷಣ ಮತ್ತು ರಾತ್ರಿ ಊಟ ಆದಮೇಲೆ 2 ಸಲ ನೀವು ಈ ರೀತಿ ಸೇವನೆ ಮಾಡೋದ್ರಿಂದ 3 ದಿವಸ ತಗೊಳ್ಳಿ, ಸಂಪೂರ್ಣವಾಗಿ ಗ್ಯಾಸ್ ಆ್ಯಸಿಡಿಟಿ ಎಲ್ಲ ಕಡಿಮೆ ಆಗುತ್ತೆ. ಇನ್ನು ವೀಳ್ಯದೆಲೆ ನಮ್ಮ ಹಲ್ಲಿನ ಆರೋಗ್ಯಕ್ಕೆ ಮತ್ತು ನಮ್ಮ ಬಾಯಿಯ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಲ್ಲಿನಲ್ಲಿ ರಕ್ತ ಬರುವುದು ಮತ್ತು ಬಾಯಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಕೆಲವರಿಗಂತೂ ಏನು ಮಾಡಿದ್ರೂ ಕೂಡ ಬ್ಯಾಡ್ ಸ್ಮೆಲ್ ಕಡಿಮೆನೇ ಆಗ್ತಿರೋದಿಲ್ಲ. ಅಂಥವರು ಈ ವೀಳ್ಯದೆಲೆಯನ್ನು ಚೆನ್ನಾಗಿ ಅಗೆದು ತಿನ್ನುವುದರಿಂದ ಬಾಯಲ್ಲಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ಇನ್ನು ಈ ವೀಳ್ಯದೆಲೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದರಿಂದ ಹಲ್ಲು ಹುಳುಕಾಗಿದ್ರು ಅಲ್ಲಿರುವಂಥ ಬ್ಯಾಕ್ಟೀರಿಯಾಗಳೆಲ್ಲ ನಾಶ ಆಗುತ್ತೆ. ಮತ್ತು ಹಲ್ಲು ನೋವಾಗ್ತಾ ಇದ್ರು ಕೂಡ ಆ ನೋವು ಕೂಡ ಕಡಿಮೆ ಆಗುತ್ತೆ. ಇನ್ನು ಕೆಲವರಿಗೆ ಒಸಡುಗಳಲ್ಲಿ ಏನು ತಿಂದರೂ ರಕ್ತ ಬರ್ತಾ ಇರುತ್ತೆ ಮತ್ತು ಅಲ್ಲಿ ಯಾವುದೇ ರೀತಿಯ ಗಾಯಗಳಾಗಿದ್ರು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಪಸ್ ಆಗಿ ಸ್ವೆಲ್ಲಿಂಗ್ ಆಗಿದ್ರು ಕೂಡ ಅದೆಲ್ಲ ಕಡಿಮೆ ಆಗುತ್ತೆ. ಈ ವೀಳ್ಯದೆಲೆಯಲ್ಲಿ ಎಸ್ಟ್ರೋಜೆನ್ ಎನ್ನುವಂಥ ಒಂದು ಪ್ರಾಪರ್ಟೀಸ್ ಇರುತ್ತೆ. ಅದು ನಮ್ಮ ಗಮ್ ಅಥವಾ ಒಸಡನ್ನು ಟೈಟ್ ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಹಲ್ಲುಗಳು ಅಲಗಾಡ್ತಾ ಇದ್ದರೆ ಅದು ಸರಿಯಾಗತ್ತೆ. ಹಲ್ಲುಗಳು ಅಲಗಾಡದಂತೆ ಗಮ್ ಅಂತೀವಲ್ಲ, ಒಸಡು, ಅದು ಗಟ್ಟಿಯಾಗತ್ತೆ. ಆವಾಗ ಹಲ್ಲುಗಳು ಗಟ್ಟಿಯಾಗಿ ಉಳಿಲಿಕ್ಕೂ ಕೂಡ ಈ ಎಲೆ ತುಂಬ ಸಹಕಾರಿಯಾಗತ್ತೆ. ಇನ್ನು ಯಾರಿಗೆ ಥಂಡಿ, ಶೀತ, ನೆಗಡಿ, ಎದೆಯಲ್ಲಿ ಕಫ ಕಟ್ಟಿರುತ್ತೆ, ರನ್ನಿಂಗ್ ನೋಸ್ ಅಂತ ಹೇಳ್ತೀವಿ, ಪದೇ ಪದೇ ಶೀತ ಜಾಸ್ತಿ ಆಗ್ತಾ ಇರುತ್ತೆ, ಅಂಥವರು ಎಲೆಯನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಹೇಳ್ತೀನಿ. ಅದರಲ್ಲೂ ಈಗಂತೂ ವೀಳ್ಯದೆಲೆ ನೀವು ತಿಂದರೆ ತುಂಬಾ ಒಳ್ಳೆಯದು. ಯಾರಿಗೆ ಥಂಡಿ, ಶೀತ, ಲೈಟಾಗಿ ತಲೆನೋವು ಬರ್ತಾ ಇದ್ದರೆ ಇಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಮಾಡುತ್ತೆ. ವೀಳ್ಯದೆಲೆನ ನಾವು ಒಂದು ತಗೊಳ್ಬೇಕು. ಅದನ್ನು ಚೆನ್ನಾಗಿ ಫಸ್ಟು ನಾವು ನೀರಿನಲ್ಲಿ ತೊಳ್ಕೊಬೇಕು. 1 ವೀಳ್ಯದೆಲೆಗೆ ನೀವು ಇಷ್ಟಪಟ್ಟರೆ ಬೇಕಾದರೆ 2 ವೀಳ್ಯದೆಲೆನೂ ಇಟ್ಕೊಳ್ಬೋದು. ಆ ವೀಳ್ಯದೆಲೆ ಮೇಲೆ 1 ಲವಂಗವನ್ನು ಇಡಿ. ನೆಕ್ಸ್ಟ್ ನೋಡಿ, 1 ಏಲಕ್ಕಿನ ಚೆನ್ನಾಗಿ ಅದರ ಸಿಪ್ಪೆ ತೆಗೆದು 1 ಏಲಕ್ಕಿ ಬೀಜವನ್ನು ನೀವು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ವೀಳ್ಯದೆಲೆನ ಫೋಲ್ಡ್ ಮಾಡ್ಕೊಳ್ಳಿ. ತೊಟ್ಟನ್ನು ರಿಮೂವ್ ಮಾಡಿ 2 ಸೈಡ್ ನೋಡಿ ಈ ರೀತಿ ತೆಗೆದುಬಿಟ್ಟು ನೀಟಾಗಿ ಇದನ್ನು ಫೋಲ್ಡ್ ಮಾಡಿ. ನೋಡಿ, ಬೇಕಾದರೆ ಇನ್ನೊಂದು ಲವಂಗವನ್ನು ಈ ರೀತಿ ನೋಡಿ ಪ್ಯಾಕ್ ಮಾಡಲಿಕ್ಕೆ ಈ ಥರ ಬೇಕಾದರೆ ನೀವು ಚುಚ್ಬೋದು. ಇವಾಗ ಒಳ್ಳೆಯದೊಂದು ಸೂಪರ್ ಆಗಿರುವಂಥ ಒಂದು ಬೀಡ ಥರ ತಯಾರಿ. ಇದನ್ನು ನೀವು ಯಾವಾಗ ನಿಮಗೆ ಥಂಡಿ, ಶೀತ, ನೆಗಡಿ, ಕಫ ಎಲ್ಲ ಜಾಸ್ತಿ ಆಗಿದೆ, ಇಲ್ಲ ಶೀತ ಬಂದಿದೆ ಅಂದ ತಕ್ಷಣ
ತಕ್ಷಣ ಒಂದು ಈ ಥರ ಬೀಡ ತಯಾರಿ ಮಾಡಿಕೊಂಡು ಚೆನ್ನಾಗಿ ಅಗೆದು ಇದರ ರಸವನ್ನು ನುಂಗಿದ್ರೆ ನಿಮಗೆ ಥಂಡಿ ಶೀತ ನೆಗಡಿ ಎಲ್ಲ ಕಡಿಮೆ ಆಗುತ್ತೆ. ಅಷ್ಟು ಚೆನ್ನಾಗಿ ಈ ವೀಳ್ಯದೆಲೆ ಕೆಲಸ ಮಾಡುತ್ತೆ. ಮಕ್ಕಳಿಗೆ ಕೂಡ ತುಂಬ ಚಿಕ್ಕ ಮಕ್ಕಳಿಗೆ ತುಂಬ ಕಫ ಕಟ್ಟಿದರೆ ಎದೆಯಲ್ಲಿ ಸ್ವಲ್ಪ ಶೀತ ಥರ ಅನಿಸಿದರೆ ಈ ವೀಳ್ಯದೆಲೆಗೆ ಸ್ವಲ್ಪ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆನೂ ಕೂಡ ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಈ ಥರ ವೀಳ್ಯದೆಲೆಗೆ ಸವರಿ ಸ್ವಲ್ಪ ಉಗುರು ಬೆಚ್ಚಗಿರಬೇಕಾದ್ರೆ ಮಕ್ಕಳಿಗೆ ಚೆಸ್ಟ್ ಮೇಲೆ ಎದೆ ಮೇಲೆ ನೀವು ಇದನ್ನು ವೀಳ್ಯದೆಲೆ ಇಟ್ಟರೆ ಆ ಹೀಟ್ ಕ್ರಿಯೇಟ್ ಆಗುತ್ತಲ್ಲಿ ಮಕ್ಕಳಿಗೆ ಎದೆಯಲ್ಲಿ ಕಟ್ಟಿದ ಕಫ ಶೀತ ಎಲ್ಲ ಕಡಿಮೆ ಆಗುತ್ತೆ. ಅಂದರೆ ಮಕ್ಕಳ ಮೇಲೆ ಈ ಪ್ರಯೋಗ ಮಾಡುವಾಗ ವೀಳ್ಯದೆಲೆ ಎಷ್ಟು ಬಿಸಿ ಇದೆ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡಿಕೊಂಡು ವೀಳ್ಯದೆಲೆನ ಯೂಸ್ ಮಾಡಿ. ಚಿಕ್ಕ ಮಕ್ಕಳಿಗೆ ಥಂಡಿ ಶೀತ ಆದಾಗ ಮಕ್ಕಳಿಗೆ ವೀಳ್ಯದೆಲೆನ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡಿ ನೋಡಿ ಈ ಥರ ತಲೆ ಮೇಲೆ ಇಟ್ಬಿಟ್ಟು ನೀವು ಟೋಪಿ ಅಂತ ಹಾಕ್ತಿರಲ್ಲ ಅದನ್ನು ಇಲ್ಲ ಯಾವುದೇ ಬಟ್ಟೆ ಈ ರೀತಿ ಕಟ್ಟುವುದರಿಂದ ಥಂಡಿ ಶೀತ ಕಡಿಮೆ ಆಗುತ್ತೆ. ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಂದರೆ 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗಾದರೆ ನೀವು ಶೀತ ಥಂಡಿ ಆದರೆ ಈ ವೀಳ್ಯದೆಲೆ ಚೆನ್ನಾಗಿ ಜಜ್ಜಿಬಿಟ್ಟು ಅದರ ರಸವನ್ನು ನೀವು ತೆಗಿಬೇಕು. ಅದರ ರಸ 1 ಸ್ಪೂನ್ ಮತ್ತು ಅದಕ್ಕೆ ತಕ್ಕಷ್ಟು 1 ಸ್ಪೂನ್ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಕುಡಿಸೋದ್ರಿಂದ ಥಂಡಿ ಶೀತ ಎಲ್ಲ ಕಡಿಮೆ ಆಗುತ್ತೆ. ಇನ್ನು ಯಾರಿಗಾದರೂ ಜಾಯಿಂಟ್ಸಲ್ಲಿ ಪೇಯ್ನ್ ಆಗಿದ್ರೆ, ಮಸಲ್ಸ್ ಪೇಯ್ನ್ ಆಗಿದ್ರೆ, ಇಲ್ಲ ಬಿದ್ದು ಪೆಟ್ಟಾಗಿದ್ರೂ ಕೂಡ ಈ ವೀಳ್ಯದೆಲೆ ರಸ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ವೀಳ್ಯದೆಲೆಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಅದರ ಪೇಸ್ಟನ್ನು ಎಲ್ಲಿ ನೋವಾಗಿರುತ್ತೋ, ಎಲ್ಲಿ ನಿಮಗೆ ಮಸಲ್ಸ್ ಪೇನ್ ಆಗಿರುತ್ತೋ ಆ ಭಾಗಕ್ಕೆ ಚೆನ್ನಾಗಿ ಅಪ್ಲೈ ಮಾಡೋದು, ಇಲ್ಲ ಅದನ್ನು ಹಚ್ಚಿ ಮಸಾಜ್ ಮಾಡೋದ್ರಿಂದ ಇಂತಹ ನೋವೆಲ್ಲ ಕಡಿಮೆ ಆಗುತ್ತೆ. ಥಂಡಿ ಶೀತದಿಂದ ತಲೆನೋವು ಬರೋದು, ಇಲ್ಲ ಮೈಗ್ರೇನ್ ಥರ ತಲೆನೋವು ಬರ್ತಾ ಇದ್ದರೆ, ಪದೇ ಪದೇ ತಲೆನೋವು ಬರೋದು, ಇಲ್ಲ ಸ್ಟ್ರೆಸ್ ಆದರೂ ಕೂಡ ಕೆಲವರಿಗೆ ತಲೆನೋವು ಬಂದುಬಿಡುತ್ತೆ. ಇಂತಹ ಎಲ್ಲ ಸಮಸ್ಯೆಗೆ ವೀಳ್ಯದೆಲೆ ಪೇಸ್ಟನ್ನು ತಯಾರಿ ಮಾಡಿಕೊಂಡು ಅದನ್ನು ನೀವು ತಲೆಗೆ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ತಲೆನೋವು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಇನ್ನು ಈ ವೀಳ್ಯದೆಲೆ ಪೇಸ್ಟನ್ನು ಎಲ್ಲರೂ ಬಿದ್ದು ಗಾಯಗಳಾಗಿದ್ದರೆ, ಪೆಟ್ಟಾಗ್ತಾ ಇದ್ದರೆ, ತರಚಿದ ಗಾಯಗಳಾಗಿದ್ದರೆ ಅದಕ್ಕೆ ತಕ್ಷಣ ನೀವು ಈ ವೀಳ್ಯದೆಲೆ ಜಜ್ಜಿ ಅದರ ರಸವನ್ನು ಇಲ್ಲ ಅದರ ಪೇಸ್ಟನ್ನು ಗಾಯ ಇರುವಂಥ ಜಾಗಕ್ಕೆ ನೀವು ಅಪ್ಲೈ ಮಾಡೋದ್ರಿಂದ ರಕ್ತಸ್ರಾವ ಕಡಿಮೆ ಆಗುತ್ತೆ ಮತ್ತು ಗಾಯ ಬೇಗ ವಾಸಿಯಾಗುತ್ತೆ. ಯಾಕಂದರೆ ವೀಳ್ಯದೆಲೆಯಲ್ಲಿ ಆ್ಯಂಟಿಸೆಪ್ಟಿಕ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಹಾಗಾಗಿ ಯಾವುದೇ ರೀತಿಯ ಗಾಯಗಳಾಗಿದ್ರೂ ಬೇಗ ಗುಣಮುಖವಾಗುತ್ತೆ. ಗಾಯ ಮತ್ತೆ ಸ್ಪ್ರೆಡ್ ಆಗದಂತೆ, ಇನ್ಫೆಕ್ಷನ್ ಆಗದಂತೆ ತಡೆಗಟ್ಟುತ್ತೆ. ಇನ್ನು ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ರು ಅಂದರೆ ಆ್ಯಕ್ನೆ, ಎಕ್ಸಿಮಾ, ಫಂಗಲ್ ಇನ್ಫೆಕ್ಷನ್ ಇಂತಹ ಸಮಸ್ಯೆಗಳಿದ್ದರೆ ಈ ವೀಳ್ಯದೆಲೆ ರಸ ಅಥವಾ ಪೇಸ್ಟನ್ನು ನೀವು ಆ ಭಾಗಕ್ಕೆ ಹಚ್ಚುವುದರಿಂದ ಇಂಥ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ, ಸ್ಕಿನ್ ಬೇಗ ಹೀಲ್ ಆಗುತ್ತೆ. ಅದಲ್ಲದೆ ಮುಖದಲ್ಲಿ ತುಂಬಾ ಪಿಂಪಲ್ಸ್ ಆಗ್ತಾ ಇದ್ರೆ, ಪಿಂಪಲ್ ತುಂಬ ಸ್ಪ್ರೆಡ್ ಆಗ್ತಾ ವೀಳ್ಯದೆಲೆಯಿಂದ ಅದರ ರಸವನ್ನು ತೆಗೀರಿ, ಅದನ್ನು ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ, ಲೈಟಾಗಿ ಮಸಾಜ್ ಮಾಡೋದರಿಂದ ಪಿಂಪಲ್ಸ್ ಎಲ್ಲ ಬೇಗ ವಾಸಿಯಾಗುತ್ತೆ. ಪಿಂಪಲ್ಸ್ ಮಾರ್ಕ್ ಇದ್ರೂ ಕೂಡ ಕಡಿಮೆ ಆಗುತ್ತೆ, ಮುಖ ತುಂಬಾ ಕ್ಲಿಯರ್ ಆಗುತ್ತೆ, ಕ್ಲೀನ್ ಆಗುತ್ತೆ. ಇನ್ನೊಂದು ಮುಖ್ಯ ಅಂಶ ಅಂತ ಅಂದರೆ ವೀಳ್ಯದೆಲೆ ಸೇವನೆ ಮಾಡೋದ್ರಿಂದ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಅಂದರೆ ನೀವು ಆಲ್ರೆಡಿ ವೆಯ್ಟ್ ಲಾಸ್ ಪ್ರೋಸೆಸ್ಸಲ್ಲಿ ಇದ್ದೀರಿ ಅಂತ ಅಂದರೆ ನೀವು ಎಕ್ಸಸೈಸ್ ಮಾಡೋದ್ರ ಜೊತೆಗೆ, ಡಯಟ್ ಮಾಡೋದ್ರ ಜೊತೆಗೆ ಈ ವೀಳ್ಯದೆಲೆ ಕೂಡ ಸೇವನೆ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಸ್ಟೋರ್ ಆದಂಥ ಫ್ಯಾಟನ್ನು ನಿಧಾನಗತಿಯಲ್ಲಿ ಇದು ಕರಗಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಿಂದ ನಿಮ್ಮ ವೆಯ್ಟ್ ಲಾಸ್ ಪ್ರೋಸೆಸ್ಸಲ್ಲೂ ಇದು ಕೂಡ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ವೀಳ್ಯದೆಲೆ ನಮಗೆ ಇನ್ಸ್ಟೆಂಟ್ ಎನರ್ಜಿನ ಕೊಡುತ್ತೆ. ಯಾರಿಗೆ ತುಂಬ ಸುಸ್ತಾಗಿದೆ, ಯಾಕೋ ನಮಗೆ ಇವತ್ತು ನಿಶಕ್ತಿ ಉಂಟಾಗಿದೆ, ಏನು ಕೆಲಸ ಮಾಡೋಕ್ಕೂ ನಮಗೆ ಹುಮ್ಮಸ್ಸಿಲ್ಲ ಅಂತ ಅಂದರೆ 1-2 ವೀಳ್ಯದೆಲೆನ ಚೆನ್ನಾಗಿ ಕಟ್ ಮಾಡಿ ನೀವು ನೀರಿನಲ್ಲಿ ಕುದಿಸಿ ಅದರ ಜ್ಯೂಸ್ ಅಥವಾ ಅದರ ಕಷಾಯವನ್ನು ನೀವು ಕುಡೀರಿ. ತಕ್ಷಣ ನಿಮಗೆ ಒಳ್ಳೆ ಎನರ್ಜಿ ಬರುತ್ತೆ, ನಿಮ್ಗೆ ಒಳ್ಳೆ ಮೂಡ್ ಬರುತ್ತೆ. ಈ ರೀತಿ ವೀಳ್ಯದೆಲೆಯನ್ನು ನೀವು 5 ದಿನ ಈ ಜ್ಯೂಸನ್ನು ಕುಡೀರಿ. ನಿಮ್ಮ ಲಿವರ್ ಮತ್ತು ನಿಮ್ಮ ಕಿಡ್ನಿ ಕೂಡ ಡಿಟಾಕ್ಸ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ವೀಳ್ಯದೆಲೆ ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂತ. ಇನ್ನು ನೀವು ವೀಳ್ಯದೆಲೆ ಸೇವನೆ ಮಾಡಬೇಕು ಅಂತೇಳಿ ಇದ್ರ ಜೊತೆಗೆ ತಂಬಾಕು, ಅಡಿಕೆ, ಬೀಡ, ಈ ವಿಧದಲ್ಲಿ ನೀವು ಸೇವನೆ ಮಾಡಿದ್ರೆ ನಿಮ್ಮ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತೆ. ಹಿತಮಿತವಾಗಿ ನಾವು ವೀಳ್ಯದೆಲೆಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ವೃದ್ಧಿಸ್ಕೊಳ್ಬೋದು.